ನಮಸ್ಕಾರ. ವೃಶ್ಚಿಕ ರಾಶಿಯ ಬಗ್ಗೆ. ವೃಶ್ಚಿಕ ರಾಶಿಗೆ ಗುಣಗಳು ಮತ್ತು ಸ್ವಭಾವಗಳು. ವೃಶ್ಚಿಕ ರಾಶಿಯ ವ್ಯಕ್ತಿತ್ವ ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಯಾರ ಜೊತೆಲೂ ಕೂಡ ಹೊಂದಿಕೊಳ್ಳೋಕ್ಕೆ ತುಂಬ ಕಷ್ಟವಾಗುತ್ತದೆ. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಶಾಂತ ಸ್ವಭಾವನೂ ಹೌದು, ಅದೇ ರೂಪದಲ್ಲಿ ಉಗ್ರಹ ರೂಪವನ್ನು ಕೂಡ ಹೌದು. ಎಷ್ಟು ಶಾಂತನೋ, ಮೌನ ಸರ್ವ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಮೌನ ಆದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಆ ಮೌನವೇ ಅವರಿಗೆ ನಷ್ಟವನ್ನು ತಂದುಕೊಡುತ್ತದೆ ಮತ್ತು ಎಲ್ಲವನ್ನು ಕೂಡ ಕಳ್ಕೊಳ್ಳುವಂತಹ ನಷ್ಟ ಪ್ರಾಪ್ತಿಯನ್ನು ಕೂಡ ಆಗುತ್ತದೆ. ಹೀಗಿರುವಾಗ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಎಲ್ಲರ ಜೊತೆನೂ ಕೂಡ ಬೆರೆಯೋಕೆ ಆಗೋದಿಲ್ಲ, ಎಲ್ಲರೂ ಕೂಡ ತನಗೆ ತಾನೇ ಹೊಂದಿಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಆ ಪರಿಸರಕ್ಕೆ ಸಂಬಂಧಿಸಿದಂತೆ ಮಾನಸಿಕವಾಗಿ ಒತ್ತಡಗಳು ಅನ್ನುವಂಥದ್ದು ಹೆಚ್ಚು ಮತ್ತು ಗುರುವಿನ ಸ್ಥಾನ ಅನ್ನುವಂಥದ್ದು ಕೂಡ ದಕ್ಕುವುದಕ್ಕೋಸ್ಕರ ಎಲ್ಲ ಥರದ ಪ್ರಯತ್ನಗಳೂ ಕೂಡ ಹೌದು. ಮನೆಯ ತನು ಮನ ಧನದಿಂದನೂ ಕೂಡ ಮನೆ ಕುಟುಂಬದ ಸಂಸಾರದಲ್ಲೂ ಕೂಡ ಯೋಗ ಬಲ ದಕ್ಕಿಸ್ಕೊಳ್ಳುವುದಕ್ಕೇನು ಕೂಡ ಅನುಕೂಲ ಮಾರ್ಗ ಮತ್ತು ಪಿತ್ರಾರ್ಜಿತ ಆಸ್ತಿಯಿಂದ ಆಗಿರ್ಬೋದು, ಹಣಕಾಸಿಂದ ಆಗಿರ್ಬೋದು, ಒಡವೆ ವಸ್ತ್ರಗಳಾಗಿರ್ಬೋದು, ಯಾವುದೂ ಕೂಡ ದಕ್ಕಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳು ಪಟ್ಟರೂ ಕೂಡ ಉಪಯೋಗಕ್ಕೆ ಬರುವಂಥದ್ದಿಲ್ಲ. ಆದ ಕಾರಣದಿಂದ ತನ್ನ ಸ್ವಯ ಇಚ್ಛೆಯಿಂದ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಿದ್ಧಿಪಡಿಸ್ಕೊಳ್ಳುವುದಕ್ಕೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಮತ್ತು ಪೂರ್ವಜನ್ಮದ ಪುಣ್ಯ ಫಲ, ಈಗ ಮಾಡ್ತಾ ಇರುವಂತಹ ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳಿಂದನೂ ಕೂಡ ಹೌದು ಕರ್ಮಫಲ ಅನ್ನುವಂಥದ್ದು ಹೊತ್ಕೊಳ್ಬೇಕಾಗುತ್ತದೆ. ಮತ್ತು ಮುಂದಿನ ಜನ್ಮದಲ್ಲೂ ಕೂಡ ಆಗಬೇಕಾಗಿರುವಂತಹ ಒಂದು ಲೋಕ ಕಲ್ಯಾಣಕ್ಕಾಗಿ ಅನುಕೂಲ ಮಾರ್ಗಗಳು, ಭಕ್ತಿ ಮಾರ್ಗ ಅನ್ನುವಂಥದ್ದು ಎಷ್ಟೇ ಇದ್ರೂ ಕೂಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿನಲ್ಲಿ ತನಗೆ ತಾನೇ ಒಳ್ಳೆಯವನು ಅಂತ ಅಂದ್ಕೊಂಡ್ರೂ ಕೂಡ ಬೇರೆಯವರಿಂದ ಶಕುನಗಳಿಂದ ಮತ್ತು ಶಾಪಗಳಿಂದ ಪ್ರತಿದಿನವೂ ಕೂಡ ನೋವನ್ನು ಅನುಭವಿಸಬೇಕಾಗುತ್ತದೆ. ಈ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿರ್ಬೋದು ಕುಲದೇವರ ಆರಾಧನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಮತ್ತು ಮನೆ ಕುಟುಂಬದಲ್ಲಿ ಇರುವಂತಹ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಮತ್ತು ಪೂರ್ವಜನ್ಮದ ಕರ್ಮ ಫಲವನ್ನು ಕೂಡ ಹೋಗಲಾಡಿಸಿಕೊಳ್ಳುವುದಕ್ಕೆ ಪ್ರತಿದಿನ ಸಾಧ್ಯವಾದಷ್ಟನ್ನು ಕೂಡ ಭಗವಂತನ ಮೊರೆ ಹೋಗಬೇಕಾಗುತ್ತದೆ. ತನ್ನ ಕೈಲಾದಷ್ಟನ್ನು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಾನ ಧರ್ಮ ಅನ್ನುವಂಥದ್ದು ಕೂಡ ಮಾಡಬೇಕಾಗುತ್ತದೆ. ಮತ್ತು ಈ ದಿನದಲ್ಲಿ ಮುಗಿಸ್ಲೇಬೇಕು ಅನ್ನೋ ಕೆಲಸ ಕಾರ್ಯಗಳಿದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಮಾಡುವುದಕ್ಕೆ ಆಗೋದಿಲ್ಲ, ಅಡೆತಡೆಗಳು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುತ್ತವೆ. ಈ ಎಲ್ಲವೂ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ ತೀರ್ಥಕ್ಷೇತ್ರಗಳ ಪ್ರಯಾಣ ಮತ್ತು ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆಯನ್ನು ಕೂಡ ಹೌದು. ನಿಜವಾದ ಪ್ರಕೃತಿ ಧರ್ಮದಲ್ಲಿ, ಪ್ರಕೃತಿಯ ಧರ್ಮ ಅಂತಂದರೆ ಪಂಚಭೂತಗಳಿಗೆ ಸಂಬಂಧಿಸಿದಂತೆಯೇ ನಮ್ಮ ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದಂತೆಯೇ ಯೋಗ ಬಲವನ್ನು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ. ಅದು ಹೇಗೆ ಸಾಧ್ಯ ಆಗುತ್ತದೆ ಯೋಗ ಬಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ? ಪ್ರತಿ ರಾಶಿ ನಕ್ಷತ್ರಗಳಿಗೂ ತನ್ನದೇ ಆದಂತಹ ವಾರ ಮತ್ತು ನವಧಾನ್ಯಗಳು ಮತ್ತು ನವರತ್ನಗಳು ಗೆ ಸಂಬಂಧಿಸಿದಂತಹ ಒಂದು ಗುಣಗಳು ಅನ್ನುವಂಥದ್ದು ಇರುತ್ತವೆ. ಅವೆಲ್ಲವನ್ನು ಕೂಡ ಪದ್ಧತಿಗಳ ಪ್ರಕಾರವಾಗಿ ಗುರುವಿನ ಆಜ್ಞೆಯಂತೆ ನಾವು ಪರಿಪಾಲನೆ ಮಾಡಿದಾಗ ಎಲ್ಲವೂ ಕೂಡ ಸೂಕ್ತ. ಹೀಗಿರುವಾಗ ವಾರಗಳಿಗೆ ಬರೋಣ. ಭಾನುವಾರ, ಮಂಗಳವಾರ ಮತ್ತು ಗುರುವಾರ, ಈ ವಾರಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಯೋಗ ಬಲ ಅನ್ನುವಂಥದ್ದು ದಕ್ಕುತ್ತದೆ. ಭಾನುವಾರ ಅಂತಂದರೆ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು, ನದಿ ನೀರಿನಲ್ಲಿ ಆರ್ಘ್ಯ ಅನ್ನುವಂಥದ್ದು ಬಿಡುವಂಥದ್ದು, ಸಮುದ್ರ ಸ್ನಾನ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವಂಥದ್ದು ಶುಭಕರ. ಮಂಗಳವಾರ ಅಂದರೆ ಯಾವುದೇ ಶಕ್ತಿಪೀಠಗಳಿಗೆ ಸಂಬಂಧಪಡುವಂತಹ ಅಮ್ಮನ ಗುಡಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಕುಂಕುಮಾರ್ಚನೆ ಅನ್ನುವಂಥದ್ದು ಮಾಡುವಂಥದ್ದು, ಸಾಧ್ಯವಾದಷ್ಟು ಅಡಿಗೆಗಳನ್ನು ಕೂಡ ಮಾಡಿ ಆಹಾರ ಪದ್ಧತಿಗಳಲ್ಲಿ ಪ್ರಸಾದ ಕೊಡುವಂಥದ್ದು ಕೂಡ ಸುಲಭವಾದ ಮಾರ್ಗ. ಮತ್ತು ಗುರುವಾರ ಗುರುವಿನ ಆಜ್ಞೆಯಂತೆ ಪ್ರತಿಯೊಂದನ್ನು ಕೂಡ ಜ್ಞಾನ ವೃದ್ಧಿಗಾಗಿ ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೋಸ್ಕರ ಭಗವಂತನ ದಾರಿ ಅನ್ನುವಂಥದ್ದು ಹಿಡಬೇಕಾಗುತ್ತದೆ. ಇವೆಲ್ಲವನ್ನು ಕೂಡ ಸಕ್ಸಸ್ ಅನ್ನುವಂಥದ್ದು ಮಾಡ್ಕೋಬಹುದು. ಮತ್ತು ವರ್ಣ ಕೆಂಪು, ಹಳದಿ ಮತ್ತು ಕೇಸರಿ, ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣಗಳಿಗೆ ಸಂಬಂಧಪಡುವಂತಹ ವಸ್ತ್ರಾಭರಣಗಳನ್ನು ಮತ್ತು ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಪುರೋಹಿತರಿಗಾಗಿರ್ಬೋದು ಬ್ರಾಹ್ಮಣರಿಗಾಗಿರ್ಬೋದು ದಾನ ಮಾಡುವಂಥದ್ದು ತುಂಬ ಶ್ರೇಷ್ಠಕರ. ಮತ್ತು ಗೋಪೂಜೆ ಮಾಡುವಂಥದ್ರಿಂದನೂ ಕೂಡ ಒಂದು ಅನುಕೂಲ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ, ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ ಕಲ್ಲುಗಳನ್ನು ಸಂಪೂರ್ಣವಾಗಿ ನವರತ್ನಗಳ ಜೊತೆಗೆ
ಮತ್ತು ತನ್ನ ಇಷ್ಟ ಕಾರ್ಯವನ್ನು ಸಿದ್ಧಿ ಮಾಡಿಸ್ಕೊಳ್ಳುವುದಕ್ಕೋಸ್ಕರ ಮಾಣಿಕ್ಯ ಮತ್ತು ಹವಳವನ್ನು ವಿಶೇಷವಾಗಿ ಧಾರಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ನಾವು ಬೇರೆಯವರಿಗೆ ಉಡುಗೊರೆಯಾಗಿ ಕೊಡುವಂಥದ್ದಾಗಿರ್ಬೋದು, ಮತ್ತು ಈ ಹರಳಿಗೆ ಕಲ್ಲುಗಳಿಗೆ ಸಂಬಂಧಪಡುವಂಥದ್ದು ಕ್ರಿಸ್ಟಲ್ ಅನ್ನುವಂಥದ್ದು ಕಲ್ಲುಗಳು ಬೋಲ್ಗಳು ಏನು ಬರುತ್ತದೋ ಅದನ್ನು ವಾಸ್ತುವಿನ ರೂಪದಲ್ಲಿ ಮನೆಗೆ ತಂದಿಟ್ಕೊಳ್ಳುವಂಥದ್ದು ಸಂಪೂರ್ಣವಾಗಿ ಅನುಕೂಲ ಅನ್ನುವಂಥದ್ದು ಇರುತ್ತದೆ. ಮತ್ತು ಶಂಕು ಚಕ್ರಗಳನ್ನು ಮನೆಯಲ್ಲಿ ತಂದಿಟ್ಕೊಳ್ಳುವಂಥದ್ದು ತುಂಬ ಶುಭ ಅನ್ನುವಂಥದ್ದು ಆಗುತ್ತದೆ, ಒಳ್ಳೆಯದು. ಇವೆಲ್ಲವನ್ನು ಯಾವ ರೂಪದಲ್ಲಿ ನಂಬರ್ 1, 2, 3 ಮತ್ತು 9 ಸಂಖ್ಯಾಶಾಸ್ತ್ರಗಳ ಪ್ರಕಾರ 1, 2, 3 ಮತ್ತು 9 ಈ ನಂಬರನ್ನು ಫಾಲೋಅಪ್ ಮಾಡುವಂಥದ್ದಾಗಿರ್ಬೋದು ತುಂಬ ಶ್ರೇಷ್ಠಕರವಾಗಿರುತ್ತದೆ. ಮನೆ ವಾಹನ ನಂಬರು, ತನ್ನ ಇಚ್ಛಾಶಕ್ತಿ, ಬುದ್ಧಿಶಕ್ತಿ ಅನ್ನುವಂಥದ್ದು, ಯಾವುದೇ ಒಂದು ವಸ್ತುಗಳು ತಗೋಬೇಕು ಅಂತಂದರೆ ಈ ಕ್ರಮ ಸಂಖ್ಯೆಗಳಲ್ಲಿ ನಾವು ಫಾಲೋ ಮಾಡಿದಾಗ ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮತ್ತು ವಿಶೇಷವಾಗಿ ಏಕಾಂಗಿತನವನ್ನು ಹೋಗಲಾಡಿಸುವುದಕ್ಕೆ ಕೊಳಲು ಕೂಡ ಸಪೋರ್ಟ್ ಮಾಡುತ್ತದೆ. ಕೊಳಲನ್ನು ತಂದಿಟ್ಕೊಂಡು ಮನೆಯಲ್ಲಿ ಪೂಜಾ ಮುಖಾಂತರದಿಂದ ನಾವು ಪೂಜಾ ರೂಮಲ್ಲಿ ಇಟ್ಕೊಳ್ಳಾಗ್ಲೂ ಕೂಡ ನಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮುಖ್ಯವಾಗಿ ದಕ್ಷಿಣ ದಿಕ್ಕು ವ್ಯಾಪಾರಕ್ಕೆ ಸಂಬಂಧಪಡುವಂಥದ್ದಾಗಿರ್ಬೋದು, ಮತ್ತು ದಕ್ಷಿಣ ದಿಕ್ಕಿಗೆ ಇರುವಂತಹ ಮನೆಯನ್ನು ಬಾಗಿಲನ್ನು ಕೂಡ ಮಾಡಿಕೊಳ್ಳುವವರೆಗೂ ಕೂಡ ತುಂಬ ವಿಶೇಷವಾಗಿರುತ್ತದೆ. ಇಷ್ಟೂ ಕೂಡ ವೃಶ್ಚಿಕ ರಾಶಿಗೆ ಫಲಾಫಲಗಳು ಎಷ್ಟೇ ಮನೋಜ್ಞಾನ ಇದ್ರೂ ಕೂಡ, ಧೈರ್ಯ ಇದ್ರೂ ಕೂಡ, ಭಗವಂತನ ಆಶೀರ್ವಾದ ಇದ್ರೂ ಕೂಡ ಇವುಗಳನ್ನ ಫಾಲೋ ಮಾಡಬೇಕಾಗುತ್ತದೆ. ವೃಶ್ಚಿಕ ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಓಂ ಕ್ರಂ ಕ್ರಿಂ ಕ್ರೌಂ ಸೌಂ ಮಂಗಳಾಯ ನಮಃ. ಈ ಬೀಜ ಮಂತ್ರವನ್ನು ವೃಶ್ಚಿಕ ರಾಶಿಯವರು ಪ್ರತಿದಿನ ಸಾಧ್ಯವಾದಷ್ಟು 9 ಬಾರಿ ಬರಿಬೇಕು ಮತ್ತು ಪಠಣೆನೂ ಕೂಡ ಮಾಡಬೇಕು. ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದಾಗಲಿ ಕೇಳಿಸ್ಕೊಳ್ಳುವುದಾಗಲಿ ನಿಮ್ಮೆಲ್ಲ ಕರ್ಮಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮೂಲ ಮಂತ್ರವಾಗಿರುತ್ತದೆ. ನಮಸ್ಕಾರ. ನಿಮ್ಮ ಜೀವನದ ಸಂಪೂರ್ಣ ಮಾಹಿತಿಗಾಗಿ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮ ಸಮಯವನ್ನು ವಾಟ್ಸಪ್ ಮಾಡಿ ನಿಮ್ಮ ಸಂಪೂರ್ಣ ಜೀವನದ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು.